ಗುಬ್ಬಿ ತಾಲೂಕಿನ ಚೇಳೂರು ಹೋಬಳಿ ಬಿದಿರೆ ಗ್ರಾಮದಲ್ಲಿ ಐತಿಹಾಸಿಕ ಶ್ರೀ ತಿರುಮಲ ದೇವಾಲಯದ ಬಳಿಯ ಹರಿಹರ ರಸ್ತೆಯಲ್ಲಿ ಹರಿಹರ ಸ್ಮರಣಾರ್ಥ 30 ವಿಶೇಷ ತಳಿಗಳ ಸಸಿಯನ್ನ ನೆಡುವ ಮೂಲಕ ಸಾಮಾಜಿಕ ಕಾರ್ಯಕ್ಕೆ ಚಾಲನೆಯನ್ನ ನೀಡಲಾಯಿತು. ಈ ವೇಳೆ ಟ್ರಸ್ಟ್ ಕಾರ್ಯದರ್ಶಿಗಳಾದ ಸ್ಮಿತಾ ಶ್ರೀನಿವಾಸ, ಶೈಲಜಾ ಹಾಗೂ ಟ್ರಸ್ಟ್ ಸದಸ್ಯರು ಸೇರಿದಂತೆ ಗ್ರಾಮಸ್ಥರು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ತಿರುಮಲ ಟ್ರಸ್ಟ್ನ ಅಧ್ಯಕ್ಷ ಬಿದರೆ ಪ್ರಕಾಶ, ಇತಿಹಾಸ ಪ್ರಸಿದ್ಧ ಬಿದರೆ ಗ್ರಾಮ ಸುಮಾರು 40 ದೇವಾಲಯಗಳನ್ನು ಹೊಂದಿದ್ದು, ತಿರುಮಲ ದೇವಾಲಯ ಯಾವುದೇ ಜಾತಿ ತಾರತಮ್ಯವಿಲ್ಲದೆ ಧಾರ್ಮಿಕ ಕ್ಷೇತ್ರವಾಗಿದೆ. ತೋಟಗಳಲ್ಲಿ ಗಿಡ ನೆಟ್ಟು ಪೋಷಿಸಿದ್ರೆ ಒಂದು ಕುಟುಂಬವಷ್ಟೇ ಸ್ಮರಿಸುತ್ತೆ. ಅಲ್ಲದೆ ತಿರುಮಲ ಟ್ರಸ್ಟ್ ಪರಿಸರ ಕಾಳಜಿ ಹೊತ್ತು ಸಾಂಪ್ರದಾಯಿಕ ಸಸಿಗಳನ್ನು ನೆಡುವ ಮೂಲಕ ಸಾಮಾಜಿಕ ಸೇವೆಯಲ್ಲಿ ಯಾವಾಗಲೂ ನಿರತವಾಗಿದ್ದು, ಸಾರ್ವಜನಿಕ ರಸ್ತೆಗಳಲ್ಲಿ ಹೂವು ಹಣ್ಣು ನೀಡುವ ಸಸಿಯನ್ನ ನೆಟ್ಟು ಪೋಷಿಸಿದ್ರೆ ಇಡೀ ಗ್ರಾಮವೇ ಮೆಚ್ಚುಗೆ ವ್ಯಕ್ತಪಡಿಸುವ ಜೊತೆಗೆ ಮುಂದಿನ ಪೀಳಿಗೆಗೆ ಸಾಮಾಜಿಕ ಕಳಕಳಿ ಬಗ್ಗೆ ಇದು ಮಾದರಿಯಾಗುತ್ತೆ ಎಂದು ತಿಳಿಸಿದರು. ಧಾರ್ಮಿಕ ಚಟುವಟಿಕೆಗಳ ಜೊತೆಗೆ ಒಂದಿಷ್ಟು ಸಾಮಾಜಿಕ ಚಟುವಟಿಕೆಗಳನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಪರಿಸರಕ್ಕೆ ಪೂರಕವಾದಂಥ ಗಿಡಗಳನ್ನು ನೆಡ್ತಕ್ಕಂಥ ಒಂದು ಕಾರ್ಯನ ನಾವು ಮಾಡ್ತಾಯಿದ್ದೀವಿ. ಇದಕ್ಕೆ ಮೊದಲನೇ ಹೆಜ್ಜೆಯಾಗಿ ಈ ರಸ್ತೆಯಲ್ಲಿ ಇದಕ್ಕೊಂದು ಹರಿಹರ ಬೀದಿ ಅಂತ ಹೆಸರಿಟ್ಟು ಇದಕ್ಕೆ ರಾಜ್ಯಸಭಾ ಸದಸ್ಯರಾದಂಥ ಮಾನ್ಯ ಶ್ರೀ ಕೆ ನಾರಾಯಣರವರ ಅನುದಾನದಿಂದ 5 ಲಕ್ಷ ರೂಪಾಯಿಗಳು CC ರಸ್ತೆ ನಿರ್ಮಾಣ ಮಾಡಿ ಎರಡು ಬದಿಯಲ್ಲೂ ಸಹ 30 ಗಿಡಗಳನ್ನು ನೆಟ್ಟಿದ್ದೀವಿ. ಈಗಾಗಲೇ ಈ 30 ಗಿಡಗಳನ್ನು ನೆಡೋದಕ್ಕೆ ದಾನಿಗಳು ಅವರ ಹೆತ್ತೂರಿನಲ್ಲಿ, ಅವರ ಹುಟ್ಟಿದ ಊರಿನಲ್ಲಿ, ಅವರ ಹೆತ್ತವರ ಹೆಸರಿನಲ್ಲಿ ಒಂದು ಗಿಡ ನೆಡಬೇಕು ಅಂತಕ್ಕಂಥ ಕಾನ್ಸೆಪ್ಟ್ನ ಅವ್ರಿಗೆ ತುಂಬಿ ಅವ್ರ ಕಡೆಯಿಂದ ನಾವು ಒಂದಿಷ್ಟು ನಿಧಿನ ಸಂಗ್ರಹ ಮಾಡಿ ಅದರ ವತಿಯಿಂದ ನಾವು ಗಿಡಗಳನ್ನು ನೆಟ್ಟಿದ್ದೀವಿ. ಅಲ್ಲಿ ಈ ಗಿಡನ 3 ವರ್ಷ ನಾವು ನಿರ್ವಹಿಸ್ತಕ್ಕಂಥ ಅದು ನೀರೆರೆದು ಪೋಷಿಸ್ತಕ್ಕಂಥ ಜವಾಬ್ದಾರಿನ ಸಹ ನಾವೇ ಟ್ರಸ್ಟ್ನವೇ ನಿರ್ವಹಿಸ್ತಾ ಇದ್ವಿ. ಇದು ಮೊದಲನೇ ಆದಂಥ 30 ಗಿಡ ನೆಟ್ಟಿದ್ವಿ. ಈಗ ಇದರೊಳಗೆ ಹಣ್ಣಿನ ಗಿಡಗಳಿದೆ, ಹೂವಿನ ಗಿಡಗಳಿದೆ, ಪರಿಸರಕ್ಕೆ ಪೂರ್ವಕವಾದಂಥ ಈ ಥರದ ಚಟುವಟಿಕೆಗಳ ಜೊತೆಗೆ ಇನ್ನಷ್ಟು ಚಟುವಟಿಕೆಗಳನ್ನು ಮಾಡಬೇಕು ಅಂತ ನಮ್ಮ ಟ್ರಸ್ಟ್ ಹಮ್ಮಿಕೊಂಡಿದೆ. ಇದು ಮೊದಲನೇ ಹಂತ. ಈ ದೇವಸ್ಥಾನಕ್ಕೆ ಅಗತ್ಯವಾದಂಥ ಹೂವಿನ ಗಿಡಗಳು ಇದೆ, ಅದೇ ರೀತಿ ಹಣ್ಣಿನ ಗಿಡಗಳನ್ನು ನಾವು ಸಹ ನೆಟ್ಟಿದ್ದೀವಿ. ಇದು ಮೊದಲನೇ ಹೆಜ್ಜೆ ನಮ್ಮ ಟ್ರಸ್ಟಿನದು. ನೀವು ಅನೇಕ ಕಡೆ ದೇವಸ್ಥಾನಗಳನ್ನು ಕಟ್ತೀವಿ, ಅದ್ರ ಜೊತೆಗೆ ಈ ಥರದೊಂದಿಷ್ಟು ಚಟುವಟಿಕೆಗಳನ್ನು ಮಾಡಿದ್ರೆ ಆ ಗ್ರಾಮದಲ್ಲಿ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗತಕ್ಕಂಥ ನಮ್ಮದು ಉದ್ದೇಶ. ಅಲ್ಲಿ ನಮ್ಮ ಈ ಕಾರ್ಯ ಯಾವುದೇ ಪ್ರಚಾರಕ್ಕಲ್ಲ, ಆದರೆ ಒಂದಿಷ್ಟು ಪ್ರೇರಣೆಗೋಸ್ಕರ ಅಂತಕ್ಕಂಥ ಮಾತನ್ನು ಹೇಳಿ. ನನಗೆ ಬಿದಿರೆ ಬಗ್ಗೆ ತುಂಬ ಖುಷಿ ಇದೆ. ನಾನು ಬಿದಿರೆ ಸೊಸೆ ಅನ್ನೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಈ ದೇವಸ್ಥಾನಕ್ಕೆ ನಾನು ಈಗ 4 ವರ್ಷದಿಂದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈ ದೇವಸ್ಥಾನದ ಕೆಲಸಗಳು ನಾವು ಎಲ್ಲ ಟ್ರಸ್ಟಿಗಳು ಸೇರ್ಕೊಂಡು 33 ಜನನು ಈಗ ಬೇರೆ ಊರಿನವರು ನಾವು ಎಲ್ಲ ಸೇರಿಕೊಂಡು ತುಂಬ ಒಂದೇ ಇದರ ಥರ ಎಲ್ಲ ಒಂದೇ ಮನೆಯವ್ರ ಥರ ಮಾಡಿಕೊಂಡು ಎಲ್ಲ ಕೆಲಸಗಳು ನಿರ್ವಹಿಸ್ತಿದ್ದೀನಿ. ಈ ದೇವಸ್ಥಾನದಿಂದ ನನಗೆ ಒಂದು ಒಳ್ಳೆ ಮಗಳಿಗೊಂದು ಸಂಬಂಧನೂ ಸಿಕ್ತು. ನಮಗೆ ಅವರಿಂದ ನನಗೊಂದು ಬೆಂಗಳೂರವರು ನಮಗೆ ಸಂಬಂಧನೂ ಆಗಿ ನಮ್ಮ ಮಗಳ ಮದುವೆನೂ ಆಯಿತು. ಈ ದೇವಸ್ಥಾನದ್ದು ಮತ್ತು ಇಲ್ಲಿ ಸುತ್ತಮುತ್ತ ಪರಿಸರ ಎಲ್ಲ ನಾವು ಒಂದು 30 ಗಿಡ ನೆಡಬೇಕು ಅಂತ ಅಂದ್ಕೊಂಡಾಗ ನಾವೆಲ್ಲರೂ ಹ್ಞೂ ಅಂತ ಹೇಳಿ ಟ್ರಸ್ಟವರೆಲ್ಲ ಒಪ್ಕೊಂಡು ನಾವು ಇದು ಮಾಡ್ತಾಯಿದ್ದೀವಿ. ಎಲ್ಲ ಕೆಲಸಗಳು ಚೆನ್ನಾಗಿ ನಿರ್ವಹಿಸ್ಕೊಂಡು ಹೋಗ್ತಾಯಿದ್ದೀವಿ ನಾವು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.